ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಕ್ಸಸ್ಫುಲ್ಲಾಗಿ 4th ಶ್ಲೋಕನ ನೋಡ್ಕೊಳ್ತಾ ಹೋಗೋಣ, ಸೌಂದರ್ಯ ಲಹರಿದು. ಸೊ ತ್ವದನ್ಯಃ ಪಾಣಿಭ್ಯಾಂ ಅಭಯ ವರದೋ ದೈವತಗಣಃ ತ್ವಮೇಕಾಂ ನೈವಾಸಿ ಪ್ರಕಟಿತವರಾಭೀತ್ಯಾಭಿನಯ ಭಯತ್ರಾತುಂ ಧಾತುಂ ಫಲಮಪಿ ಚ ವಾಂಛಾ ಸಮಧಿಕಂ ಶರಣ್ಯೇ ಲೋಕಾನಾಂ ತವ ಹಿ ಚರಣಾವೇವ ನಿಪುಣೌ. ಶರಣ್ಯೇ ಲೋಕಾನಾಂ ತವ ಹಿ ಚರಣಾವೇವ ನಿಪುಣೌ. ಸೊ ಹಂಗಂದರೆ ತ್ವದನ್ಯಃ ಪಾಣಿಭ್ಯಾಂ ಅಭಯ, ನಿನ್ನ ಅಂದರೆ ದೇವಿಯ ಹೇ ಜನನಿಯೇ, ನೀನು ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಮತ್ತು ಲಯಗಳ ಕಾರಣಭೂತಳಾಗಿರುವಂಥ ನೀನು ತಾಯಿಯೇ. ಇಲ್ಲಿ ಶಂಕರಾಚಾರ್ಯರು ದೇವಿಯ ಅಭಯ ಮತ್ತು ವರದ ಹಸ್ತಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಕಳೆದ ಸಂಚಿಕೆಯಲ್ಲಿ ನಾವು ದೇವಿಯ ಪಾದದ ಧೂಳಿನಿಂದ ಸೃಷ್ಟಿ ಸ್ಥಿತಿ ಲಯ ಕಾರಕರಾದ ಬ್ರಹ್ಮ ವಿಷ್ಣು ಶಿವ ಈ 3 ಜನ ಹೇಗೆ ಹುಟ್ಟು ಬಂದರು ಅಂತ ನೋಡಿದ್ವಿ, ದೇವಿಯ ಪಾದದ ಧೂಳಿನಿಂದ. ಇನ್ನು ಇವತ್ತಿನ ಶ್ಲೋಕದಲ್ಲಿ ದೇವಿಯ ಅಭಯ ಮತ್ತು ವರದ ಹಸ್ತಗಳಿಂದ ಏನೇನು ಹುಟ್ಕೊಂಡು ಬಂದ್ವು ಅನ್ನೋ ಒಂದು ಫಿಸಿಕಲ್ ಅರ್ಥನ ನೋಡ್ಕೊಳ್ತಾ ಹೋಗೋಣ. ಸೊ ಆಂತರಿಕ ಅರ್ಥನ ನಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದೇವಿಯ ವರದ ಮತ್ತು ಅಭಯ ಹಸ್ತಗಳಿಂದ ಇಂದ್ರರು ಮತ್ತು ನವಗ್ರಹಾದಿ ದೇವತೆಗಳು ತಮ್ಮ 2 ಹಸ್ತಗಳಿಂದ ಹುಟ್ಕೊಂಡು ಬರ್ತಾರೆ. ಸೊ ಅದಕ್ಕೆ ಅವರಿಗೆ ಅಷ್ಟು ಸಮರ್ಥನೆ ಮತ್ತು ಸಮರ್ಥ ಶಕ್ತಿ ಇರೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ನಿನ್ನ 2 ಪಾದಾರವಿಂದಗಳು ವರ ಹಾಗೂ ಅಭಯ ಹಸ್ತ ಮಾತ್ರವಲ್ಲದೆ ಬಯಸಿದ್ದಕ್ಕಿಂತ ಅಧಿಕ ಫಲವನ್ನು ಕೊಡುವಾಗ ನಿನ್ನ ಹಸ್ತದ್ವಯಗಳ ಮಹಿಮೆಯನ್ನು ಬಣ್ಣಿಸಲು ಅಸಾಧ್ಯವಾಗಿದೆ. ಸೊ ತಾಯಿಯ ಕಾಲುಗಳು ವರದ ಅಭಯ ಹಸ್ತಗಳನ್ನು ತೋರಿಸ್ತಾ ಇದ್ರೂ ಕೂಡ ತಾಯಿಯ ಕಾಲುಗಳು ಅದಕ್ಕಿಂತ ಹೆಚ್ಚಿನ ವರಗಳನ್ನು ನೀಡ್ತಾ ಇರೋವಂಥ ಈ ತಾಯಿಯ ಪಾದಾರವಿಂದಗಳ ಬಗ್ಗೆ ನಾನು ಏನು ತಾನೇ ಬಣ್ಣಿಸ್ಲಿ ಅಮ್ಮ ಅಂತ ಹೇಳಿ ಶಂಕರಾಚಾರ್ಯರು ಸೌಂದರ್ಯದ 4ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ತೀನಿ ಈ ಶ್ಲೋಕನ. ತ್ವದನ್ಯಃ ಪಾಣಿಭ್ಯಾಂ ಅಭಯ ವರದೋ ದೈವತಗಣಃ ತ್ವಮೇಕಾ ನೈವಾಸಿ ಪ್ರಕಟಿತ ವರಾಭೀತ್ಯಾಭಿನಯ ಭಯತ್ರಾತುಂ ದಾತುಂ ಫಲಮಪಿ ಚ ವಾಂಛಾ ಸಮಧಿಕಂ ಶರಣ್ಯೇ ಲೋಕಾನಾಂ ತವ ಹಿ ಚರಣಾವೇವ ನಿಪುಣೌ. ಸೊ ಇದನ್ನು ನಾವು ಬೆಳ್ಳಿಯ ತಗಡಿನ ಮೇಲೆ ಈ ಯಂತ್ರವನ್ನು ಬರೆದ್ಬಿಟ್ಟು ಉತ್ತರ ಅಭಿಮುಖವಾಗಿ ಚಾಪೆಯನ್ನು ಹಾಕ್ಕೊಂಡು ಯಾರು ಬೆಳ್ಳಿಯ ತಗಡಿನ ಮೇಲೆ ಅಥವಾ ಭೋಜಪತ್ರದ ಮೇಲೆ ಈ ಯಂತ್ರನ ದುಮ್ ಅನ್ನೋ ಯಂತ್ರನ ಬರೆದು ಅಷ್ಟದಳ ಪದ್ಮ ಬರೆದ್ಬಿಟ್ಟು ಅದರ ಮಧ್ಯದಲ್ಲಿ ದುಮ್ ಅನ್ನೋ ಮಂತ್ರ ಬೀಜಾಕ್ಷರ ಮಂತ್ರಗಳನ್ನ ಬರೆದು ಇದನ್ನು ಈ ಶ್ಲೋಕನ 3000 ಸತಿ 36 ದಿನಗಳ ಕಾಲ ಕೆಂಪು ಹೂಗಳಿಂದ ಶ್ರೀ ಲಲಿತಾ ಸಹಸ್ರನಾಮ ಅರ್ಚನೆಯನ್ನು ಮಾಡಬೇಕಾಗಿರುತ್ತೆ. ಇನ್ನು ಇದಕ್ಕೆ ನೈವೇದ್ಯ ಬಂದು ಹೆಸರುಬೇಳೆ ಪೊಂಗಲ್ಲು ಅಥವಾ ಅನ್ನದ ನಿಂಬೆಹಣ್ಣಿನ ಅನ್ನ ಅಂದರೆ ಚಿತ್ರಾನ್ನ ನೈವೇದ್ಯ ಮಾಡಿ ಸ್ವಲ್ಪ ಕಬ್ಬು ಹಾಗೆ ಹಾಲನ್ನು ಇಡಬೇಕಾಗಿರುತ್ತೆ 4ನೇ ಶ್ಲೋಕಕ್ಕೆ. ಇನ್ನು ಫಲಗಳು ಏನು ಅಂದರೆ, ಸೊ ಇದು ಕಬ್ಬನ್ನ ಇಡಬೇಕು ಅಂತ ಹೇಳ್ತಾ ಇದ್ದಂಗೆ ನಮ್ಗೆ ಅರ್ಥ ಮಾಡ್ಕೊಬೇಕು ನಮ್ಮ ಸ್ಪೈನಲ್ ಕಾರ್ಡ್ ಇಶ್ಯೂಸ್ ಏನಾದರೂ ತೊಂದರೆ ಇದ್ದರೆ, ಯಾಕಂದರೆ ಕಬ್ಬು ಬಂದು ಸ್ಪೈನಲ್ ಕಾರ್ಡನ್ನು ರಿಸಂಬ್ಲೆನ್ಸ್ ಮಾಡುತ್ತೆ. ಸೊ ಈ ಕಬ್ಬನ್ನ ನಾವು ಹಾಗೂ ಹಾಲನ್ನು ನಾವು ಇದನ್ನು ನೈವೇದ್ಯವಾಗಿ ಇಟ್ಟಾಗ ಅನೇಕ ಸ್ಪೈನಲ್ ಕಾರ್ಡ್ ಇಶ್ಯೂಸು ಮತ್ತು ಮೂಳೆ ಸಂಬಂಧಿತ ರೋಗಗಳು ನಿವಾರಣೆ ಆಗುತ್ತೆ. ಮತ್ತು ಭಯ ಇಲ್ದಿರ ಇರ್ತೀವಿ. ನಮಗೆ ಆಂಗ್ಸೈಟಿ ಅನ್ನೋದು ಇವತ್ತಿನ ಹೊಸ ಶಬ್ದ ನಮಗಿದು. ಸೊ ಮುಂಚೆ ಎಲ್ಲ ಭಯ ಅಂದರೆ ಕೇವಲ ಭಯ ಅಷ್ಟೇ ಆಗ್ತಾಯಿತ್ತು. ಇವಾಗ ಭಯದ ಇನ್ನೊಂದು ರೂಪನೇ ಆಂಗ್ಸೈಟಿ. ಸೊ 2 ಮೀನಿಂಗು ಒಂದೇ ಆಗಿರುತ್ತೆ. ಸೊ ಆಂಗ್ಸೈಟಿ ಇಲ್ದಿರ ಇರ್ತೀವಿ ಹಾಗೂ ನಮಗೆಲ್ಲ ಫೇವ್ರೆಟ್ ದಾರಿದ್ರ್ಯ ನಿವಾರಣೆ ಆಗುತ್ತೆ. ಸೊ ಯಾವಾಗ ದಾರಿದ್ರ್ಯ ನಿವಾರಣೆ ಆಗುತ್ತೆ ಇನ್ನೂ ಹೆಚ್ಚಿನ ಐಶ್ವರ್ಯವನ್ನು ಹೊಂದ್ಕೋಬೋದು. ಸೊ ಇದಾಗಿತ್ತು 4ನೇ ಶ್ಲೋಕ. ಇನ್ನು ನಾವು 5ನೇ ಶ್ಲೋಕಕ್ಕೆ ಮುಂದುವರಿಸೋಣ. ಹರಿಸ್ತ್ವಾಮಾರಾಧ್ಯಾಂ ಪ್ರಣತಜನ ಸೌಂದರ್ಯ ಜನನೀಂ ಪುರಾನಾರಿ ಭೂತ್ವಾ ಪುರರಿಪುಮಪಿ ಕ್ಷೋಭಮನಯತ್ ಸ್ಮರೋ ಅಪಿ ತ್ವಾಂ ನತ್ವಾ ರತಿ ನಯನ ಲೇಹ್ಯೇನ ವಪುಷ ಮುನೀನಾಮಪ್ಯಂತಃ ಪ್ರಭವತಿ ಹಿ ಮೋಹಾಯ ಮಹತಾಂ. ಏನಂದರೆ, ಹೇ ತಾಯಿ, ನಿನಗೆ ಶರಣಾದ ಭಕ್ತರಿಗೆ ಸೌಭಾಗ್ಯವನ್ನು ನೀಡುವ ತಾಯಿಯೇ,
ವಿಷ್ಣುವು ನಿನ್ನನ್ನು ಆರಾಧಿಸಿದ್ದಕ್ಕೆ ಅವನು ಮೋಹಿನಿಯ ಅವತಾರವನ್ನು ಸ್ತ್ರೀ ರೂಪ ಧರಿಸಿದಾಗ ಮಹಾದೇವನಂಥ ಮಹಾಶಕ್ತಿಯನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಪಡೆದನು. ಯಾಕಂದರೆ ವಿಷ್ಣುವಿಗೆ ತನ್ನ ತಾಯಿಯನ್ನು ಆರಾಧನೆ ಮಾಡಿದ್ದಕ್ಕೋಸ್ಕರವಾಗಿ ಅವನು ಜಗತ್ ಮೋಹಿನಿಯಾದ ಜಗತ್ ಪ್ರಸಿದ್ಧಳಾದ ಮೋಹಿನಿಯ ಅವತಾರವನ್ನು ತೆಗೆಯೋದಕ್ಕೆ ಸಾಧ್ಯ ಆಯಿತು ಅಂತ ಈ ಶ್ಲೋಕದ ಅರ್ಥ. ಅದೇ ರೀತಿ ಸ್ಮರ ಎಂದರೆ ಮನ್ಮಥ ಇದರಲ್ಲಿ. ಸೊ ಈ ಸ್ಮರ ಮನ್ಮಥನು ಬಂದು ನಿನ್ನನ್ನು ನಮಸ್ಕರಿಸಿದ್ದಕ್ಕೆ ತನ್ನ ಪತಿಯ ರತಿಯ ಕಣ್ಣುಗಳಿಗೂ ಅತ್ಯಂತ ಸುಂದರವಾಗಿ ಕಾಣುವ ದೇಹವನ್ನು ಪಡೆದು ಮಹಾನ್ ಋಷಿಗಳ ಮನಸ್ಸಿನಲ್ಲಿಯೂ ಮೋಹವನ್ನು ಉಂಟು ಮಾಡುವ ಶಕ್ತಿಯನ್ನು ಪಡೆದಿದ್ದಾನೆ. ಇಲ್ಲಿ ದೇವಿಯ ಕಂಪ್ಲೀಟ್ ಸೌಂದರ್ಯವನ್ನು ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು. ಅಂದರೆ ವಿಷ್ಣುವು ತಾಯಿಯನ್ನು ಆರಾಧನೆ ಮಾಡಿದ ಫಲವಾಗಿ ಮೋಹಿನಿ ಅವತಾರವನ್ನು ಧರಿಸಿದ ಮನ್ಮಥನು ನಿನ್ನ ನಾಮಸ್ಮರಣೆ ಮಾಡಿದಕ್ಕೋಸ್ಕರ ರತಿ ಎಂಬ ದೇವಿಯನ್ನು ಅವನು ಅತ್ಯಂತ ಸುಂದರವಾಗಿರೋ ಅಂಥ ಒಬ್ಬ ರತಿ ದೇವಿಯನ್ನು ಅವನು ವರಿಸಿಕೊಂಡು ಎಲ್ಲರಿಗೂ ಋಷಿಗಳಿಗಾಗಲಿ ಹಾಗೂ ದೇವತೆಗಳಿಗಾಗಲಿ ಅವನು ಕಾಮನೆಗಳನ್ನು ಉಂಟು ಮಾಡೋದಕ್ಕೆ ಶಕ್ತನಾಗಿದ್ದನು. ಹಾಗೂ ಇದರ ಇನ್ನೊಂದು ಅರ್ಥ ಏನಂದರೆ ವಿಷ್ಣು ದೇವಿಯ ಆರಾಧನೆ ಮಾಡಿ ಮೋಹಿನಿ ರೂಪವನ್ನು ಪಡೆದ. ಆ ರೂಪದ ಸೌಂದರ್ಯ ಮತ್ತು ಆಕರ್ಷಣೆಯಿಂದ ತ್ರಿಪುರಾಸುರನು ಸಂಹಾರಕನಾದ ಶಿವನಲ್ಲಿಗೆ ಕ್ಷೋಭೆ ಆಕರ್ಷಣೆ ಉಂಟಾಯಿತು. ಇನ್ನು ಮನ್ಮಥನಿಗೆ ಹೂವಿನ ಬಿಲ್ಲು 5 ಹೂ ಬಾಣಗಳು ಇವೆ ಎಂದು ಪುರಾಣದಲ್ಲಿ ವರ್ಣಿಸಲಾಗಿದೆ. ಆದರೆ ಅವನಿಗೆ ಸ್ವತಃ ಅಷ್ಟು ದೊಡ್ಡ ಶಕ್ತಿ ಇರಲಿಲ್ಲ. ಅದು ಕೇವಲ ದೇವಿಯ ಅನುಗ್ರಹದಿಂದ ಅವನ ಆಕರ್ಷಣಾ ಶಕ್ತಿಯು ಹೆಚ್ಚುತ್ತಾ ಹೋಯಿತು. ಆ ಶಕ್ತಿ ದೊಡ್ಡ ದೊಡ್ಡ ಋಷಿಗಳ ಮನಸ್ಸಿನಲ್ಲಿಯೂ ಕಾಮ ಹಾಗೂ ಮೋಹಗಳನ್ನು ಉಂಟು ಮಾಡ್ತಾ ಹೋಯಿತು. ಈ ಶ್ಲೋಕದಲ್ಲಿ ದೇವಿ ಎಲ್ಲರನ್ನೂ ಮೋಹಗೊಳಿಸ್ತಾ ಇದ್ದಾಳೆ. ಇಲ್ಲಿ ಕೇವಲ ವಿಷ್ಣು ಮಾತ್ರ ದೊಡ್ಡ ಅತಿಲೋಕ ಸುಂದರಿ ಮೋಹಿನಿಯ ರೂಪ ತಗೊಂಡಿದ್ದ ಮಾತ್ರಕ್ಕೆ ಅವನು ಅತಿಲೋಕ ಸುಂದರಿ ಅಂತ ಆಗೋದಿಲ್ಲ. ಮತ್ತೊಮ್ಮೆ ಶ್ಲೋಕನ ಹೇಳ್ತಾ ಇದ್ದೀನಿ. ಅರಿಸ್ತ್ವಾಂ ಆರಾಧ್ಯಾಂ ಪ್ರಣತಜನ ಸೌಂದರ್ಯ ಜನನೀಂ ಪುರಾನಾರಿ ಭೂತ್ವ ಪುರರಿಪುಮಪಿ ಕ್ಷೋಭಮನಯತ್ ಸ್ಮರೋಪಿತ್ವಾಂ ನತ್ವಾ ರತಿನಯನ ಲೇಹ್ಯೇನ ವಪುಷಾಂ ಮುನೀನಾಮಪ್ಯಂತಃ ಪ್ರಭವತಿ ಮೋಹಾಯ ಮಹತಾಂ. ಸೊ ಇದನ್ನು ತಾಮ್ರದ ತಗಡು ಅಥವಾ ಅರಿಶಿನ ಪುಡಿಯಿಂದ ಅಗಲವಾಗಿ ಹರಡಿ ಈ ಯಂತ್ರನ ಬರಿಬೇಕು. ಲಂ ಠಂ ವಂ ಸಂ ಠಂ ಹಂ. ಸೊ ಲಂ ಠಂ ವಂ ಸಂ ಠಂ ಹಂ ಈ ಯಂತ್ರನ ನಾನು ಬೀರೋಲ್ಸಲ್ಲಿ ನಾನು ಹಾಕ್ತಾ ಹೋಗ್ತೀನಿ. 4ನೇ ಶ್ಲೋಕದ ಯಂತ್ರ ಹಾಗೂ 5ನೇ ಶ್ಲೋಕದ ಯಂತ್ರನೂ ಕೂಡ ನಾನು ಹಾಕ್ತಾ ಹೋಗ್ತೀನಿ. ಈ ಯಂತ್ರನ ಪೂರ್ವಾಭಿಮುಖವಾಗಿ ಕೂತ್ಕೊಂಡು 2000ದಿಂದ 1001 ಸತಿ ಜಪಿಸ್ಬೇಕಾಗಿರುತ್ತೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತಂದರೆ ಗಂಡಸರು ಮತ್ತು ಹೆಂಗಸರು ಮಾಡಿದರೆ ಜನಗಳ ಆಕರ್ಷಣೆ ಆಗುತ್ತೆ. ಯಾಕಂದರೆ ಇದು ದೇವಿಯ ಆಕರ್ಷಣಾ ಶ್ಲೋಕ ಅಂತ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ನಮಗೆ ಯಾರನ್ನಾದರೂ ಆಕರ್ಷಣೆ ಮಾಡ್ಕೋಬೇಕು ಅಂತಾದರೆ ಈ ಶ್ಲೋಕನ ಹೇಳಬೇಕು ಅಂತ ಹೇಳ್ತಿದ್ದಾರೆ. ಸೊ ಇನ್ನೂ ಇದ್ರದ್ದು ತಾಂತ್ರಿಕ ಒಳ ಅರ್ಥಗಳೆಲ್ಲ ಇರುತ್ತೆ, ಅದನ್ನೆಲ್ಲ ನಾನು ಇಲ್ಲಿ ತಿಳಿಸೋದಕ್ಕೆ ಹೋಗೋದಿಲ್ಲ. ಸೊ ಮತ್ತೆ ನಾನು ನಿಮ್ಮನ್ನು ಕಾಣ್ತೀನಿ 6ನೇ ಶ್ಲೋಕದಲ್ಲಿ. ಥ್ಯಾಂಕ್ ಯು.